ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತು ನಿಮ್ಮ ಜೊತೆ ಒಂದು ಕಾಂಬೋ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಟೈಮಲ್ಲಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕಡಾಯಿ ಪನ್ನೀರ್ ಮತ್ತು ಪೂರಿ ಎರಡೂ ಇರುತ್ತೆ. ಕಡಾಯಿ ಪನ್ನೀರ್ 5 ನಿಮಿಷದಲ್ಲಿ ನೀವು ಮಾಡ್ಕೋಬೋದು. ಹಾಗೆ ಇವತ್ತು ಮಾಡ್ತಿರೋಂಥ ಪೂರಿ ಕೂಡ ರವೆಯಿಂದ ಮಾಡ್ತಿರೋದ್ರಿಂದ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ. ರವೆಯಿಂದ ಕೂಡ ತುಂಬ ಚೆನ್ನಾಗಿ ಪೂರಿ ನಾವು ಮಾಡ್ಕೋಬೋದು. ಸೊ ಎಣ್ಣೆ ಜಾಸ್ತಿ ಹೀರ್ಕೊಳ್ದೆ ತುಂಬ ರುಚಿಯಾಗಿ ಇರುತ್ತೆ. ಇದೆರಡು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ ಈ ರೆಸಿಪಿ ಎರಡು ನೋಡ್ಕೊಂಬರೋಣ. ಹಾಗೆ ಈ ರೆಸಿಪಿ ಶುರು ಮಾಡೋಕ್ಕೂ ಮುಂಚೆ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಡಾಯಿ ಪನ್ನೀರ್ ಮತ್ತು ಪೂರಿ ಮಾಡುವಂಥ ವಿಧಾನ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಪೂರಿ ಮಾಡೋದಕ್ಕೆ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಬಿಟ್ಬೇಡ. ಇದು 10ರಿಂದ 15 ನಿಮಿಷ ನೆನಿಬೇಕು. ಯಾಕಂದರೆ ಇದು ನಾವು ಮಾಡ್ತಿರೋದು ರವೆಯಿಂದ, ಆದ್ದರಿಂದ ರವೆ ನೆನೆಯೋದಕ್ಕೆ ಸುಮಾರು 10ರಿಂದ 15 ನಿಮಿಷ ಸಮಯ ಬೇಕು. ಈ 10ರಿಂದ 15 ನಿಮಿಷ ಸಮಯದಲ್ಲಿ ನಾವು ಕಡಾಯಿ ಪನ್ನೀರ್ ರೆಡಿ ಮಾಡ್ಕೋಬೋದು. ರವೆ ನಾನು ಇಲ್ಲಿ ಸುಮಾರು 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕಿ ನಾವು ಇದನ್ನು ಫಸ್ಟ್ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಯಾವುದೇ ಇದಕ್ಕೆ ಹೊಸ ಮೆಥಡ್ ಏನೂ ಇಲ್ಲ. ನಾವು ಹೇಗೆ ಪೂರಿಗೆ ಹಿಟ್ಟು ಕಲಿಸ್ತೀವಿ ಅದೇ ರೀತಿಯೇ. ಇದು ಸ್ವಲ್ಪ ನಾವೇನಂದರೆ ರವೆ ತೊಗೊಂಡಿರೋದ್ರಿಂದ ನೆನೆಯೋದಕ್ಕೆ ಸಮಯ ಜಾಸ್ತಿ ಕೊಡಬೇಕಷ್ಟೆ. ಹಾಗೆ ಫಸ್ಟು ಉಪ್ಪು ಮತ್ತು ಎಣ್ಣೆ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ರವೆ ತುಂಬ ಚೆನ್ನಾಗಿ ನೆಂದರೆ ನಾವು ಚಪಾತಿ ಆಗಲಿ ಪೂರಿ ಆಗಲಿ ಲಟ್ಟಿಸ್ಕೊಂಡು ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನೋಡಿ, ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದಾಗೆ ಈ ರೀತಿ ಆಗಿದೆ. ನಾನಿಲ್ಲಿ ತೊಗೊಂಡಿರೋಂಥ ರವೆ ಕೂಡ ಚಿರೋಟಿ ರವೆ, ಸಣ್ಣ ರವೆಯಿಂದ ಮಾಡ್ಕೋಬೋದು. ಸೊ ಕಲಸಿ 10 ನಿಮಿಷ ನಾವು ಇದನ್ನು ಪಕ್ಕಕ್ಕೆ ಇಟ್ಬೇಡ. ಅಷ್ಟರಲ್ಲಿ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಕಡಾಯಿ ಪನ್ನೀರ್ಗೆ 2 ಈರುಳ್ಳಿ, 1 ಕ್ಯಾಪ್ಸಿಕಮ್, ಹಾಗೆ ಸುಮಾರು 100 ಗ್ರಾಮಷ್ಟು ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಚಿಕ್ಕದಾಗಿ ಕ್ಯೂಬ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ನು ಅದೇ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 3 ಸ್ಪೂನಷ್ಟು ಹಾಲಿನ ಕೆನೆ ಕೂಡ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಹಾಲು ಕಾಯಿಸಿದಾಗ ಮೇಲ್ಗಡೆ ಬರುವಂಥ ಕೆನೆನೇ ನೀವು ಕಲೆಕ್ಟ್ ಮಾಡಿ ಇಟ್ಕೋಬೋದು. ಇದು ಹಾಕೋದ್ರಿಂದ ಈ ಗ್ರೇವಿಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ. ಇದೆಲ್ಲ ರೆಡಿ ಮಾಡ್ಕೊಂಡ ನಂತರ ಒಂದು ಗ್ರೇವಿಗೋಸ್ಕರ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲಿ ಅಂತಂದರೆ 2 ಟೊಮೆಟೊನ ನಾವು ಗ್ರೈಂಡ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಈ ಒಂದು ತರಕಾರಿಗಳ ಜೊತೆಗೆ 2 ಟೊಮೆಟೊನೂ ಕೂಡ ಪ್ಯೂರಿ ಮಾಡಿಕೊಂಡು ಹಾಕ್ಕೋಬೇಕು. ಕಡಾಯಿ ಪನ್ನೀರ್ ಮಾಡಲಿಕ್ಕೆ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿ ಆದ ನಂತರ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಿಡಿದ ನಂತರ ಮೊದಲು ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿ ಇಟ್ಕೊಂಡು ನಾವು ಇದನ್ನು ಹುರ್ಕೋಬೇಕು. ಕ್ಯಾಪ್ಸಿಕಮಲ್ಲಿ ಕ್ರಂಚಿನೆಸ್ ಇರುತ್ತೆ, ಆ ಕ್ರಂಚಿನೆಸ್ ಹಾಗೇ ಇರಬೇಕು. ಸ್ವಲ್ಪ ಹೊತ್ತು 2ರಿಂದ 3 ನಿಮಿಷ ನಾವು ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರೆ ಸಾಕು. ಹಾಗೆ ಈರುಳ್ಳಿ ಕೂಡ ಟ್ರಾನ್ಸ್ಪರೆಂಟ್ ಆಗಬೇಕು. ಇದು ಹುರಿಯೋ ಅಂಥ ಟೈಮಲ್ಲಿ ನಾನಿಲ್ಲಿ ಟೊಮೆಟೊ ಪ್ಯೂರಿ ಮಾಡ್ಕೊತಿದ್ದೀನಿ. ಟೊಮೆಟೊ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋಣ. ಇದು ಒಂದು ಒಳ್ಳೆ ಕಲರ್ ಕೊಡುತ್ತೆ. ನೋಡಿ, ರುಬ್ಬಿದ ಮೇಲೆ ಎಷ್ಟು ಚೆನ್ನಾಗಿ ಕೆಂಪು ಕಾಣಿಸ್ತಿದೆ. ಅಷ್ಟರಲ್ಲಿ ಇಲ್ಲಿ ಈರುಳ್ಳಿ ಕೂಡ ಟ್ರಾನ್ಸ್ಪರೆಂಟ್ ಆಗಿದೆ, ಹಾಗೆ ಕ್ಯಾಪ್ಸಿಕಮ್ ಕೂಡ ಲೈಟಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಮಸಾಲ ಸೇರಿಸ್ಕೊಳ್ಳೋಣ. ರುಚಿಗೆ ಉಪ್ಪು, ಖಾರಕ್ಕೋಸ್ಕರ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಸೋಂಪು ಪುಡಿ ಹಾಕ್ಕೊಂಡಿದ್ದೀನಿ. ಸೋಂಪು ಪುಡಿ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮ ಇರುತ್ತೆ. ಹಾಗೆ ಒಂದು 1/4 ಸ್ಪೂನಷ್ಟು ಅರಿಶಿನ. ಇದಿಷ್ಟೇ ಮಸಾಲೆ ನಮಗೆ ಇದಕ್ಕೆ ಸಾಕಾಗುತ್ತೆ. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ, ಧನಿಯಾ ಪುಡಿ ಆಗಲಿ ಏನೂ ಬೇಡ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಅಷ್ಟೇ ರುಚಿಯಾಗುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ನಾನು ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕ್ಕೊಂಡು ಮತ್ತೆ ಇನ್ನೊಂದು 2 ನಿಮಿಷ ಕೈ ಆಡಿಸ್ಕೊಂಡಿದ್ದೀನಿ. ಹಾಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕಟ್ ಮಾಡಿಟ್ಟಿರುವಂಥ ಪನ್ನೀರ್ ಹಾಕ್ಕೊಂಬೇಡ. ಪನ್ನೀರ್ ಹಾಕಿದ್ಮೇಲೆ ಈ ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೆ ಒಂದು 2 ನಿಮಿಷ ಟೈಮ್ ಕೊಡಬೇಕು. ಇದೆಲ್ಲ ಚೆನ್ನಾಗಿ ಕುದ ನಂತರ ಲಾಸ್ಟಲ್ಲಿ 2ರಿಂದ 3 ಟೀ ಸ್ಪೂನಷ್ಟು ಹಾಲಿನ ಕೆನೆಯನ್ನು ಚೆನ್ನಾಗಿ ಬೀಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಸೂರಿ ಮೆಥಿನ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಿಷ್ಟೇ. ಸುಮಾರು 8ರಿಂದ 10 ನಿಮಿಷದಲ್ಲಿ ನಿಮಗೆ ಈ ಗ್ರೇವಿ ರೆಡಿ ಆಗುತ್ತೆ. ತುಂಬಾ ರುಚಿಯಾಗುತ್ತೆ. ಸೊ ಕಡಾಯಿ ಪನ್ನೀರ್ ಪೂರಿ, ಚಪಾತಿ, ಹಾಗೆ ಫುಲ್ಕಾ, ನಾನ್, ಕುಲ್ಚಾ ಇಂಥದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸರ್ವ್ ಮಾಡೋವಂಥ ಟೈಮಲ್ಲಿ ಮೇಲಿಂದ ಸ್ವಲ್ಪ ಹಾಲಿನ ಕೆನೆ ಹಾಕ್ಕೊಟ್ರೆ ರುಚಿಯಾಗಿರುತ್ತೆ. ಕಡಾಯಿ ಪನ್ನೀರ್ ರೆಡಿಯಾಗಿದೆ. ಸೈಡ್ ಡಿಶ್ ರೆಡಿ ಆಗೋಷ್ಟರಲ್ಲಿ ಈ ಕಡೆ ಪೂರಿ ಕಲಸಿರೋಂಥ ಹಿಟ್ಟು ಕೂಡ ಚೆನ್ನಾಗಿ ನೆಂದು ರೆಡಿಯಾಗಿದೆ. ಚಿರೋಟಿ ರವೆ ಆಗಿರೋದ್ರಿಂದ ಸ್ವಲ್ಪ 10ರಿಂದ 15 ನಿಮಿಷ ಸಮಯ ಹಿಡಿಯುತ್ತೆ. ಚೆನ್ನಾಗಿ ನೆಂದ ನಂತರ ಇದನ್ನು ಮತ್ತೆ ನಾವು ಇದು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಸಣ್ಣ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದೇ ಟೈಮಲ್ಲಿ ಎಣ್ಣೆ ಬಿಸಿಗೆ ಇಟ್ಕೊಂಬೇಡ.
ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೋಬೇಕು. ಈ ಎಣ್ಣೆ ಕಾಯುವಷ್ಟರಲ್ಲಿ ಪೂರಿ ಎಲ್ಲ ಲಟ್ಟಿಸಿ ರೆಡಿ ಮಾಡ್ಕೊಂಬೇಡ. ಯೂಶ್ವಲಿ ನಾವು ಮಾಡೋವಂಥ ಪೂರಿ ರೀತಿಯಲ್ಲೇ ಇದನ್ನು ಕೂಡ ಲಟ್ಸ್ಕೋಬೇಕು. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಒಂದು 1/4 ಇಂಚಿನ ದಪ್ಪ ಇರೋ ಹಾಗೆ ಲಟ್ಸ್ಕೊಳ್ಳೋಣ. ಉಬ್ಬಿ ಬರಬೇಕು ಅಂದರೆ ತುಂಬ ತೆಳ್ಳಗೆ ಲಟ್ಸ್ಕೋಬಾರ್ದು, ಸ್ವಲ್ಪ ಮಂದಕ್ಕೆ ಲಟ್ಸ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ಬೆಳ್ಳಗೆ ಕೂಡ ಇರುತ್ತೆ ನೋಡಿ. ಈ ರೀತಿ ಥಿಕ್ನೆಸ್ ಇರೋ ಹಾಗೆ ಲಟ್ಸ್ಕೋಬೇಕು. ಎಲ್ಲ ಇದೇ ರೀತಿ ಲಟ್ಸಿ ರೆಡಿ ಮಾಡ್ಕೊಂಬೇಡ. ನಾನು ಇಲ್ಲಿ ಲಟ್ಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇಲ್ಲಿ ಎಣ್ಣೆ ಕೂಡ ಹದವಾಗಿ ಕಾದಿದೆ. ಕಾಯ್ದಿರೋವಂಥ ಎಣ್ಣೆಯಲ್ಲಿ ಒಂದೊಂದೇ ಪೂರಿ ಹಾಕಿ ಪೂರಿ ಕರೆದು ತೆಕ್ಕೊಂಬೇಡ. ಯಾವುದೇ ಕಾರಣಕ್ಕೂ ಇದು ಎಣ್ಣೆ ಹೀರಲ್ಲ. ಹಾಗೆ ಇದರ ಮೇಲ್ಗಡೆ ಕೂಡ ಮುಟ್ಟಿದಾಗ ನಮಗೆ ಎಣ್ಣೆ ಇರೋದೇ ಇಲ್ಲ, ಅಷ್ಟು ಚೆನ್ನಾಗಿದು ಬೆಂದು ರೆಡಿ ಆಗುತ್ತೆ. ಅದೇ ರೀತಿ ಎಲ್ಲ ಪೂರಿನೂ ಇದೇ ರೀತಿ ಉಬ್ಬಿ ಬರುತ್ತೆ. ಸೊ ಖಂಡಿತ ಈ ರವೆಯಿಂದ ಮಾಡಿರೋಂಥ ಪೂರಿನ ಒಂದು ಸತಿ ಟ್ರೈ ಮಾಡಿ ನೋಡಿ. ಗೋಧಿ ಹಿಟ್ಟಿಂದ ಕೆಲವು ಸತಿ ಪೂರಿ ಮಾಡಿದಾಗ ತುಂಬ ಎಣ್ಣೆ ಹೀರುತ್ತೆ. ಒಳಗಡೆ ಎಲ್ಲ ಪೂರಿ ಒಳಗಡೆ ಕೂಡ ಜಾಸ್ತಿ ಎಣ್ಣೆ ತುಂಬಿಕೊಂಡಿರುತ್ತೆ. ಯಾವುದೇ ಕಾರಣಕ್ಕೂ ರವೆಯಿಂದ ಮಾಡಿರೋಂಥ ಪೂರಿನಲ್ಲಿ ಎಣ್ಣೆ ಹೀರಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಇದೆ. ಸೊ ಡಿಯರ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ರೆಸಿಪಿಯನ್ನು ಶೇರ್ ಮಾಡಿ. ಈ 2 ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.